ಯಾವಾಗ ಈ ಒಂದು ಚೇಂಜಸ್ ಆಯಿತು ಆವಾಗಲೇ ನಾವು ಸೈಕಾಲಜಿಯಲ್ಲಿ ಕಡಿಮೆ ಆಗಿದ್ದು, ಬೇರೆಯವರು ಸೈಕಾಲಜಿ ನಮ್ಮನ್ನು ನೋಡಿ ಅವ್ರು ಕಲ್ತ್ಕೊಂಡಿದ್ದು. ಇವತ್ತಿಗೂ ನಮಗಿರುವಂಥ ಇಂಪಾರ್ಟೆನ್ಸ್ ಅಲ್ಲಿರುವಂಥ ಒರಿಜಿನಾಲಿಟಿಯಲ್ಲಿಲ್ಲ. ಅವ್ರು ಏನು ಮಾಡಿದ್ರು ಇದನ್ನ ತಗೊಂಡು ಮಾಡಿಫೈ ಮಾಡ್ಕೊಂಡು ಅವರವರ ಜೀವನ ಶೈಲಿಗೆ ತಕ್ಕಂತೆ ಅಥವಾ ಅವರ ಕಲ್ಚರ್ಗೆ ತಕ್ಕಂತೆ ಮಾಡಿಫೈ ಮಾಡ್ಕೊಂಡ್ರು. ಸೊ ಇಲ್ಲೇ ನಾವು ನಮ್ಮನ್ನು ಕಳ್ಕೊಂಡಿದ್ದು. ಯಾವಾಗ ನಾವು ಸಪ್ರೇಟ್ ಮಾಡಿಬಿಟ್ಟು ಇಲ್ಲ ನಾವು ಬೇರೆಯವ್ರದನ್ನು ನಮಗೆ ಬೇಕು ಅಂತಂದಾಗ ನಾವು ಕಳ್ಕೊಂಡಿದ್ವಿ. ಸೊ ಎರಡನೇದೇನೆಂದರೆ ಐ ಥಿಂಕ್ ಈಗ ತುಂಬ ಈ ಥರ ಪಾಡ್ಕಾಸ್ಟ್ಗಳಿಂದನೇ ತುಂಬ ಮಾತು ಬರ್ತಿದೆ, ನಮ್ಮ ಇಂಪಾರ್ಟೆನ್ಸ್ ಏನು, ನಮ್ಮ ರೂಟ್ಸ್ ಏನು ಅನ್ನೋದೆಲ್ಲ ಬರ್ತಿದೆ. ಸೊ ಐ ಥಿಂಕ್ ಇಟ್ ವಿಲ್ ಹೆಲ್ಪ್ ಅಸ್ ಅ ಲಾಟ್. ಸೊ ಸೆಕೆಂಡ್ ಥಿಂಗ್ ಇಸ್ ಪೇರೆಂಟಿಂಗ್. ಇವತ್ತಿಗೂ ನಮ್ಮ ಪೇರೆಂಟಿಂಗ್ ಹೆಂಗಾಗಿದೆ ಅಂತಂದರೆ, ಒಂದು ಪೇರೆಂಟಿಂಗ್ ಅನ್ನೋದು ಒಂದು ಇಂಡಸ್ಟ್ರಿ ಥರ ಆಗೋಗಿದೆ. ಫಾರ್ ಎಕ್ಸಾಂಪಲ್, ಕಿಡ್ ಇಸ್ ಬಾರ್ನ್, ಇಟ್ ಶುಡ್ ಗೋ ಟು ಅ ಇಂಟರ್ನ್ಯಾಷನಲ್ ಸ್ಕೂಲ್. ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹೋಗ್ಬೇಕು ಮಗು. ಇಂಟರ್ನ್ಯಾಷನಲ್ ಸ್ಕೂಲ್ ಆದಮೇಲೆ ಹೈಯೆಸ್ಟ್ ಪೇಡ್ ಏನದು ಕ್ಯಾಂಪಸ್ ಸೆಲೆಕ್ಷನ್ ಎಲ್ಲಾಗುತ್ತೋ ಅಂತಹ ಕಾಲೇಜಲ್ಲಿ ಅಥವಾ ಎಲ್ಲಿ ನಿಮಗೆ ಒಂಥರ ವಾವ್ ಅಂತ ಹೇಳುವಂಥ ಮೆಡಿಕಲ್ ಕಾಲೇಜು ಅಥವಾ ಇಂಜಿನಿಯರಿಂಗ್, ಲಾಯರ್ ಅಥವಾ ಇವತ್ತೆಲ್ಲ ಆ್ಯನಿಮೇಷನ್, ಸೋ ಮೆನಿ ಅದರ್ ಕೋರ್ಸಸ್. ಸೊ ಎಲ್ಲೇ ಆದರೂ ಬೆಸ್ಟ್ ಪ್ಲೇಸಸ್ಗೆ ಹೋಗಬೇಕು. ಏನಕ್ಕೆ ಸೊ ಓದೋದೇ ಏನಕ್ಕೆ ಹೆಂಗಂತ ಅಂತಂದರೆ ಒಳ್ಳೆ ಕಾಲೇಜ್ಗೆ ಹೋಗ್ಲಿಕ್ಕೆ. ಸೊ ಕಾಲೇಜ್ಗೆ ಹೋಗೋದು ಏನಕ್ಕೆ ಅಂತಂದರೆ ಒಳ್ಳೆ ಕ್ಯಾಂಪಸ್ ಸೆಲೆಕ್ಷನ್ ಆಗಲಿಕ್ಕೆ. ಕ್ಯಾಂಪಸ್ ಸೆಲೆಕ್ಷನ್ ಏನಕ್ಕೆ? ಮ್ಯಾಟ್ರಿಮೋನಿ. ಓಕೆ, ಸೊ ದೇರ್ ಪರ್ಸನಲ್ ಲೈಫ್ ಶುಡ್ ಗೆಟ್ ಸೆಟಲ್. ಅಥವಾ ಹೈಯೆಸ್ಟ್ ಪ್ಯಾಕೇಜ್, ಬಿಗ್ ಕಾರ್, ಮನೆ. ದೆನ್ ಅಗೇನ್ ದ ನೆಕ್ಸ್ಟ್ ಜನರೇಷನ್ ಕಂಟಿನ್ಯೂಸ್ ವಿತ್ ದ ಸೇಮ್. ಸೊ ಇಟ್ಸ್ ಕೈಂಡ್ ಆಫ್ ಅನ್ ಇಂಡಸ್ಟ್ರಿ. ಎಲ್ಲ ಕಡೆ ನಿಮ್ಗೊಂದು ಇಂಡಸ್ಟ್ರಿ ಆದಂಥ ವಾತಾವರಣ. ಅದಕ್ಕೇ ಡಿಪ್ರೆಷನ್ ಹಂಗಂತ ಅಂತಂದಾಗ. ಬಟ್ ಈಗ ಸ್ವಲ್ಪ ಅದು ದಟ್ ಈಸ್ ಆಲ್ಸೋ ಗೆಟಿಂಗ್ ಚೇಂಜ್. ಫ್ಯೂ ಪೀಪಲ್ ಆರ್ ಥಿಂಕಿಂಗ್ ಎಜುಕೇಷನ್ಗಿಂತ ಹೆಚ್ಚಾಗಿ ಮಾನಸಿಕ ಆರೋಗ್ಯ ಇಂಪಾರ್ಟೆಂಟ್ ಅಂತ ಹೇಳಿ. ನನ್ನ ಫ್ರೆಂಡ್ ಅವ್ರ ಮಗನಿಗೆ ಒಂದು 10th ಸ್ಟ್ಯಾಂಡರ್ಡಲ್ಲಿ ಏನೋ ಪ್ರಾಬ್ಲಮ್ ಆದಾಗ ಐ ವಾಸ್ ವೆರಿ ಸರ್ಪ್ರೈಸ್ಡ್. ದೇ ಸೆಡ್ ಇಲ್ಲ 10th ಸ್ಟ್ಯಾಂಡರ್ಡ್ ವೇಟ್ ಮಾಡಲಿ, ಬಟ್ ಮೆಂಟಲ್ ಹೆಲ್ತ್ ಸರಿಯಾಗಬೇಕು ಫಸ್ಟ್ ಅಂತ. ಐ ವಾಸ್ ವೆರಿ ಹ್ಯಾಪಿ. ಈ ಥರ ಒಂದು ಪೇರೆಂಟೇ ಬೇಕಾಗಿರೋದು ಇವತ್ತಿಗೆ ಅಂತ ಅಂದ್ಬಿಟ್ಟು. ಸೊ ಈ ಥರದ ಬದಲಾವಣೆಗಳು ತುಂಬ ರೇರ್. ತುಂಬ ಅಂದರೆ ಒಂಥರ ಮೈಕ್ರೋಸ್ಕೋಪಲ್ಲಿ ಹಾಕಿ ಹುಡುಕ್ಬೇಕು ಈ ಥರ ಪೇರೆಂಟ್ಸ್ನ. ಬಟ್ ಅದರ್ವೈಸ್ ಏನೇ ಇರಲಿ ಪರವಾಗಿಲ್ಲ, ಫಸ್ಟ್ 10th ಮುಗಿಸ್ಕೊ, ನಿನ್ನ ಎಲ್ಲ ಪ್ರಾಬ್ಲಮ್ ಆಮೇಲೆ ಸಾಲ್ವ್ ಮಾಡ್ಕೋತೀನಿ. ಒಳ್ಳೆ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು. ಸೆಕೆಂಡ್ PUC ಮುಗಿಸ್ಕೊ, ಒಳ್ಳೆ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು. ಆಮೇಲೆ ನಿನ್ನೆಲ್ಲ ಪ್ರಾಬ್ಲಮ್ಸ್ ನೋಡ್ಕೊಳ್ಳೋಣ. ಇವೆಲ್ಲ ಈ ಮೊಮೆಂಟಲ್ಲಿ ಬರುತ್ತೆ ಹೋಗುತ್ತೆ. These are all the parenting this thing, because we are always comparing ourselves with others. Exactly. ನೀವೇನು ಹೇಳಿದ್ರೆ ಕಂಪ್ಯಾರಿಸನ್ ಸ್ಟ್ರೆಸ್ ಅಂತ, ಇದು ಸಣ್ಣ ಇವತ್ತು ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ದ ಕಂಪ್ಯಾರಿಸನ್ ಇಸ್ ಸೋ ಮಚ್. ಅಂದರೆ ಒಂಥರ ಆರ್ಟಿಫಿಷಿಯಲ್ ಸ್ಟೇಜ್ ಬಂದ್ಬಿಟ್ಟಿದೆ ಎಲ್ಲರಿಗೂ. ನಾನೊಂದು ಫೋಟೋ ಹಾಕಿ ಒಂದು 50 ಜನ ನಾನು ಇಷ್ಟಪಟ್ಟರು ಅಂದರೆ ನನ್ನ ಹೀರೋಯಿನ್ ಇಸಮ್ ಅನ್ನೋದು ಜಾಸ್ತಿ ಆಯಿತು. ನೀವು ಒಂದು ಹಾಕಿ 30 ಜನ ಹಾಕಿದ್ರು ಅಂದರೆ ನೀವು ಮೇ ಬಿ ಒಂದು ಸಾಧನೆ ಮಾಡಿ 30 ಜನ ಒಂದು ಫೋಟೋ ಹಾಕಿರ್ಬೋದು. ನಾನು ಬರೀ ಒಂದು ಒಳ್ಳೆ ಜಾಗದಲ್ಲಿ ಹೋಗಿ ಈ ಥರ ನಾನು ಯಾವುದೋ ಟ್ರಿಪ್ ಹೋಗಿದ್ದೀನಿ ಅಂತ ಹಾಕಿರ್ಬೋದು. ಇದು ಸಾಧನೆ ಅಲ್ಲ, ಅದು ಸಾಧನೆ ಬೇರೆ ಬೇರೆ ಥರದ್ದಾದರೂ ನಿಮ್ಮ ಸಾಧನೆಗೆ ಬರೀ 30 ಲೈಕ್ ಇದೆ, ನನ್ನ ಟ್ರಿಪ್ಪಿಗೆ 50 ಲೈಕ್ ಇದೆ ಅಂದರೆ ನ್ಯಾಚುರಲಿ ನನ್ನ ವ್ಯಾಲ್ಯೂ ಜಾಸ್ತಿ ಆದಂಗೆ ಆಯಿತು. ಓಕೆ, ಸೊ ದಿಸ್ ಆರ್ಟಿಫಿಷಿಯಲ್ ಕಂಪ್ಯಾರಿಸನ್, ಆರ್ಟಿಫಿಷಿಯಲ್ ಸ್ಟೇಜಿಂದ ಏನಾಗ್ತಿದೆ, ಎಲ್ಲರೂ ಒಂದು ಕಾನ್ಸ್ಟೆಂಟ್ ರೇಸಲ್ಲಿದ್ದಾರೆ. ನಾನು ಜಾಸ್ತಿ ಮಾಡಬೇಕು, ಈ ಥರ ಹಿಂಗೆ ಫೋಟೋ ಹಾಕಿದರೆ ಇಷ್ಟು ಜನ ಇಷ್ಟಪಡ್ತಾರೆ, ಇಷ್ಟು ಜನ ನೋಡ್ತಾರೆ, ಇಷ್ಟು ಜನ ಅದ್ರ ಬಗ್ಗೆ ಮಾತಾಡ್ತಾರೆ. ಸೊ ಏನಾಗ್ತಿದೆ ಅಂದರೆ ನನ್ನ ಲೈಫ್ನ ಇಂಪಾರ್ಟೆಂಟ್ ಕ್ವಶನ್ಸ್ನ ಕೇಳ್ಕೊಳಕ್ಕೆ ನಂಗೆ ಟೈಮ್ ಇಲ್ಲ. ಡೇ ಟು ಡೇ, ಮಿನಿಟ್ ಟು ಮಿನಿಟ್ ನಾನು ಹೀರೋಯಿನ್ ಆಗ್ತಾ ಹೋಗಬೇಕು, ಹೀರೋ ಆಗ್ತಾ ಹೋಗಬೇಕು. ಓಕೆ, ಇಲ್ಲ ಅಂದರೆ ನಂಗೆ ವ್ಯಾಲಿಡೇಷನ್ ಸಿಗಲ್ಲ. ಸಿ ಬೇಸಿಕ್ಕಾಗಿ ಲೈಫ್ನ ಪರ್ಪಸ್ ಏನು ಅಂತಂದರೆ ಲಿಟಲ್ ಅಕ್ನಾಲೇಜ್ಮೆಂಟ್, ಲಿಟಲ್ ಲವ್, ಲಿಟಲ್ ಅಕ್ಸೆಪ್ಟೆನ್ಸ್ ಅಂತ. ಅದಕ್ಕೋಸ್ಕರನೇ ಇಡೀ ಜೀವನದ ಎಲ್ಲ ಏನದು ಕಷ್ಟಗಳು ಅಥವಾ ಸುಖ ಎಲ್ಲ ವಿಚಾರಗಳು ನಮಗಿರುವಂಥದ್ದು ಈ ಒಂದು 2-3 ವಿಚಾರ. ನಿಮ್ಮ ಕೆರಿಯರಲ್ಲಿ ನೀವು ಯೋಚನೆ ಮಾಡಿ, ನೀವು ನನಗೆ ಒಂದು ಅಕ್ನಾಲೇಜ್ಮೆಂಟ್ ಮಾಡಬೇಕು, ಅಪ್ರಿಷಿಯೇಟ್ ಮಾಡಬೇಕು, ನಾನು ಇಷ್ಟಪಡಬೇಕು. ಪರ್ಸನಲ್ ಲೈಫಲ್ಲಿ ಅಕ್ನಾಲೇಜ್ಮೆಂಟ್ ಮಾಡಬೇಕು. ದಿಸ್ ಇಸ್ ದ ಬೇಸಿಕ್ ಥಿಂಗ್. ಈ ಸೋಷಿಯಲ್ ಮೀಡಿಯಾ ಏನು ಮಾಡಿಬಿಡ್ತು ಅದನ್ನೇ ಸಹ ಬ್ರೆಡ್ ಆ್ಯಂಡ್ ಬಟರ್ ಆಫ್ ದೇರ್ ಬಿಸ್ನೆಸ್ ಅನ್ನೋ ಥರ ಕಂಪ್ಲೀಟಾಗಿ ಅಕ್ನಾಲೇಜ್ಮೆಂಟ್, ಅಕ್ಸೆಪ್ಟೆನ್ಸ್ ಆ್ಯಂಡ್ ಲವ್ ಇಷ್ಟೇ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ನಿಮ್ಗೆ ಅದು ಆರ್ಟಿಫಿಷಿಯಲ್ ಆಗಿ ಸಿಗ್ತಿದೆ. ಮೊದಲೇನಾಗಬೇಕಾಗಿತ್ತು, ನೀವು ರ್ಯಾಂಕ್ ತೊಗೋಬೇಕಿತ್ತು. ಇದೇ ಸಿಗಬೇಕಂದ್ರೆ ನನ್ನ ಸ್ಕೂಲಲ್ಲಿ ನನಗೆ ಅವಾರ್ಡ್ ಕೊಡಬೇಕಿತ್ತು, ಅಥವಾ ನಾನು ಓಡಿ ಇಡೀ ನೇಷನ್ನ ರೆಪ್ರೆಸೆಂಟ್ ಮಾಡಿ ಇನ್ನೆಲ್ಲೋ ಒಂದು ಇದೆಲ್ಲ ದೊಡ್ಡ ದೊಡ್ಡ ಸಾಧನೆ. ಕಾಂಪಿಟೇಷನ್ ಸಿಕ್ಕಾಪಟ್ಟೆ. ಹೇಗೆ ಗೊತ್ತಾಗುತ್ತೆ? ನ್ಯೂಸ್ ಪೇಪರಲ್ಲಿ ಬಂದರೆ, ಟಿವಿಲಿ ಬಂದರೆ ಗೊತ್ತಾಗುತ್ತೆ. ಇವತ್ತು ಹಾಗಲ್ಲ. ಯು ಹ್ಯಾವ್ ವಾಟ್ಸಪ್ ನಂಬರ್, ದಟ್ಸ್ ಮೋರ್ ದೆನ್ ಎನಫ್. ಎಷ್ಟೊಂದು ವಾಟ್ಸಪ್ ನಂಬರ್ಗೆ ಎಷ್ಟು ತಿಂಗಳಿಗೆ ಎಷ್ಟು ನಿಮ್ಮ ನೆಟ್ಟಿಗೆ ಅಷ್ಟೇ ಬೇಕಾಗಿರೋದು ಲೈಫ್. ಇದೇ ಸಾಧನೆ. ನೀವು ಎಲ್ಲಿಗೆ ಬೇಕಾದ್ರೆ ಯಾವ ಥರ ಬೇಕಾದ್ರೂ ಹೋಗಿ ಮಾಡ್ಕೋಬೋದು. ಈ ಸಾಧನೆಯಲ್ಲೇ ನಿಮಗೆ ಆ ಲಿಟಲ್ ಅಕ್ನಾಲೇಜ್ಮೆಂಟ್, ಲಿಟಲ್ ಅಪ್ರಿಸಿಯೇಷನ್ ಸಿಗ್ತಾ ಇದೆ. ನಾನು ಯಾಕೆ ಹೋಗಿ ದೊಡ್ಡ ಸಾಧನೆ ಮಾಡಬೇಕು? ಓಕೆ, ಆ್ಯಂಡ್ ಇದರಲ್ಲೇ ನಾನು ಕಂಪ್ಯಾರಿಸನಲ್ಲೇ ಇದ್ದಾಗ ನಾನು ಏನು ಮಾಡ್ತಿದ್ದೀನಿ ನನ್ನ ಲೈಫಲ್ಲಿ, ಇದು ಸರಿನಾ ತಪ್ಪ ಇದೆಲ್ಲ ಏನೂ ಗೊತ್ತಾಗದೆ ಇದ್ದಾಗ ಬರೀ ಸ್ಟ್ರೆಸ್ ಕಂಟಿನ್ಯೂಸ್ ಸ್ಟ್ರೆಸ್ ಆಗಿ ಅಪ್ಪ ಅಮ್ಮ ಮಕ್ಕಳನ್ನ ಈ ಒಂದು ಲೆಟ್ಟಲ್ಲಿ ಮಾಡಿದಾಗ ಮಕ್ಕಳು ಚೈಲ್ಡ್ಹುಡ್ಡನ್ನು ಎಂಜಾಯ್ ಮಾಡ್ತಿಲ್ಲ, ಅಥವಾ ಟೀನೇಜ್ಗೆ ಇರೋವಂಥ ಬೆಲೆ ಇಲ್ಲ. ಕಂಪ್ಲೀಟ್ ರೇಸಲ್ಲಿ ಮಕ್ಕಳನ್ನೂ ನೀವು ಇಂಡೈರೆಕ್ಟಾಗಿ ಹಾಕ್ತಾ ಇದ್ದೀರಾ. ಅದರಿಂದ ಡೆಫಿನೆಟ್ಟಾಗಿ ಮಕ್ಕಳು ಸಹ ನೀವು ಇವತ್ತು ಒಂದು ಜಸ್ಟ್ ಯೋಚನೆ ಮಾಡಿ, ಯಾವ ಮಕ್ಕಳು ಥರ ಇದ್ದಾರೆ ಅಂತ. ಓಕೆ, ನಿಮಗೆ ದೊಡ್ಡ ದೊಡ್ಡ ಮಾತುಗಳೇ ಬರುತ್ತೆ. ಹಾಗೆ ಅವರ
ಅವ್ರ ಮೈಂಡ್ ಕಂಪ್ಲೀಟ್ ಫೋನಲ್ಲೇ ಇರುತ್ತೆ. ಓಕೆ, ಒಂದು ಊಟ ಮಾಡಬೇಕಾದ್ರೂ ಫೋನು, ನೀವು ಅವ್ರನ್ನ ಪಕ್ಕದಲ್ಲಿ ಒಂದು 10 ನಿಮಿಷ ಸುಮ್ಮನೆ ಕೂರಿಸ್ಬೇಕು ಅಂದ್ರೂ ಫೋನು, ಕ್ಲಿನಿಕಲ್ ಅಪ್ಪ ಅಮ್ಮ ಏನಾದ್ರು ಕನ್ಸಲ್ಟೇಷನ್ ಚೇಂಬರ್ ಒಳಗಡೆ ಬಂದಾಗ ಅಲ್ಲರೂ ಸುಮ್ಮನೆ ಕೂರಿಸ್ಬೇಕಂದ್ರೆ ಫೋನು. ಎಲ್ಲ ಕಡೆನೂ ಫೋನಲ್ಲೇ ಡಿಪೆಂಡ್ ಆಗಿರೋಂಥ ಮಕ್ಕಳನ್ನ ಕ್ರಿಯೇಟ್ ಮಾಡಿದಾಗ ಡಯಾಬಿಟಿಸ್ ಬರಲೇಬೇಕು. 2+2=4 ಅನ್ನೋ ಥರ ಈ ಮಕ್ಕಳು ಡಯಾಬಿಟಿಸ್ ಬರಲೇಬೇಕು. ಗಾಟ್ ಇಟ್. ಇನ್ನೊಂದು ಮ್ಯಾಮ್, ನೀವು ವ್ಯಾಲಿಡೇಷನ್ ಬಗ್ಗೆ ಹೇಳಿದ್ರೆ, ಸೊ ತುಂಬ ಒಂದು ವ್ಯಾಲಿಡ್ ಪಾಯಿಂಟ್ ಅದು. ಏನಕ್ಕೆ ಅಂತಂದರೆ, ಯೂಶಲ್ ಆಗಿ ಕಂಪ್ಯಾರಿಸನ್ ಅದು ಎಷ್ಟು ಮಟ್ಟಿಗೆ ಹೋಗಿದೆ ಅಂತಂದರೆ, ಇವಾಗ ನಾವೇ ಯಾವುದೋ ಒಂದು ಫೋಟೋ ಹಾಕಿದ್ವಿ ಅಂತ ಅಂದ್ಕೊಳ್ಳಿ, ಅಲ್ಲಿ 50 ಲೈಕ್ ಬಂತು. ಬಟ್ ಅದೇ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ರಿಯಲ್ ಲೈಫಲ್ಲಿ ನನಗೆ ಯಾರು ಎದುರುಗಡೆ ಒಂದು ದಿನಕ್ಕೆ 50 ಜನ ಸಿಕ್ಬಿಟ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಸುಬ್ಬು ಇವತ್ತು ಅಂದಾಗ ಎಷ್ಟು ಖುಷಿ ಆಗುತ್ತೆ. ಸೊ ನೀವು ಆಗಲೇ ಹೇಳ್ದಂಗೆ ನಮ್ಮ ಇಂಡಿಯಾಲಿ ಆ ಒಂದು ಸ್ಪಿರಿಚುಯಾಲಿಟಿಗೆ ನಾವು ಹತ್ತಿರ ಆದರೆ, ನಾವು ಈ ಆರ್ಟಿಫಿಷಿಯಲ್ ಕಂಪ್ಯಾರಿಸನ್ ಬಿಟ್ಟು ರಿಯಲ್ ಲೈಫ್ ಮತ್ತು ಟ್ರೂತ್ ಜೊತೆ ಟಚ್ಚಲ್ಲಿದ್ದಾಗ ಸ್ಟ್ರೆಸ್ ಅನ್ನೋದು ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗ್ರೇಟ್ ಮ್ಯಾಮ್, ಸೂಪರ್. ಸೊ ಈಗ ಫುಡ್ ಬಗ್ಗೆ ನೀವು ಒಂದು ಪಾಯಿಂಟ್ ಹೇಳಿದ್ರಿ ಮ್ಯಾಮ್. ಸೊ ಕೆಲವೊಬ್ರು ಇರ್ತಾರೆ ಏನಂದರೆ, ಮ್ಯಾಮ್ ದಯವಿಟ್ಟು ಸ್ಟ್ರೆಸ್ ಬಗ್ಗೆ ಮಾತಾಡಬೇಡಿ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಿದ್ದೆ ನಾವು ಹೆಚ್ಚು ಕಮ್ಮಿ 1 hour 2 hour ಮಾಡ್ಬೋದು ಮ್ಯಾಮ್, ಬಟ್ ನೈಟ್ ಶಿಫ್ಟ್ ಇದೆ, ನಾನು ಅಲ್ಲೂ ಏನೂ ಮಾಡೋಕ್ಕಾಗಲ್ಲ. ಎಕ್ಸಸೈಸ್ ಅಂತೂ ಸಾಧ್ಯನೇ ಇಲ್ಲ, ಬಿಕಾಸ್ ಬೆಳಗ್ಗೆ ಎಲ್ಲ ಮಲಗಿರ್ತೀನಿ. ಮೆಡಿಕೇಶನ್ಸ್ ಕಂಡ್ರೆ ಭಯ. ಬರೀ ಫುಡ್ಡಲ್ಲಿ ನಾನು ಕಂಟ್ರೋಲ್ ತೊಗೊಂಬರ್ಬೋದಾ ಡಯಾಬಿಟಿಸ್ ಅಂತ ಕೆಲವೊಬ್ರಿಗಿರೋದು, ಅವ್ರಿಗೇನು ಫುಡ್ಡನ್ನು ಇಲ್ಲವೇ ಇಲ್ಲ, ಅದಕ್ಕೂ ಡಯಾಬಿಟಿಸ್ ಸಂಬಂಧನೇ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. 90% ಆಫ್ ಎಂಟೈರಿ ಡಯಾಬಿಟಿಸ್ ರಿವರ್ಸಲ್ ಇರೋವಂಥವ್ರು ಫುಡ್ ಅನ್ನುವಂಥ ಒಂದೇ ವಿಚಾರವನ್ನು ತಗೊಂಡು ಮುಂದೆ ಹೋಗಿ ಅದರಲ್ಲೇ ತೋರಿಸ್ಬಿಟ್ಟಿದ್ದಾರೆ. ಡಯಾಬಿಟಿಸ್ನ ರಿವರ್ಸು ಮಾಡ್ಬೋದು, ಕಂಟ್ರೋಲ್ ಮಾಡೋದೆಲ್ಲ ಮಾಡ್ಬೋದು. ಸೊ ಡಯಾಬಿಟಿಸ್ ಅನ್ನುವಂಥ ವಿಚಾರದಲ್ಲಿ ಫುಡ್ಡನ್ನ ಏನು ಪ್ರಾಮಿನೆನ್ಸ್ ಇದೆ ಅದು ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಈಗ ಎಷ್ಟೊಂದು ಜನ ಏನು ಮಾಡಿದ್ದಾರೆ, ಅದರಲ್ಲಿ ಫುಡ್ ಅನ್ನುವಂಥದ್ದನ್ನೇ ಇಟ್ಕೊಂಡು 90% ಆಗಿ ವಿಚಾರವನ್ನು ಇಟ್ಕೊಂಡು ರಿವರ್ಸ್ ಮಾಡೋವಂಥದ್ದು, ಕಂಟ್ರೋಲ್ ಮಾಡೋವಂಥದ್ದು ಎಲ್ಲವನ್ನೂ ಮಾಡಿ ಪ್ರೂವ್ ಮಾಡಿ ಆಗಿದೆ. ಸೊ ಫುಡ್ಡನ್ನು ಮಾತ್ರ ಕಂಟ್ರೋಲ್ ಮಾಡ್ತೀನಿ ಅಂತಂದರೂ ಡೆಫಿನೆಟಾಗಿ ಹೆಲ್ಪ್ ಮಾಡೋಣ. ಫುಡ್ಡಲ್ಲಿ ಮಾತ್ರ ಅಂತಂದರೆ ನೀವು ಯಾವ ಫುಡ್ಡನ್ನ ತೊಗೋಬೇಕು, ಎಷ್ಟೊತ್ತಿಗೆ ತೊಗೋಬೇಕು, ಹಾಗೆ ತೊಗೊಳ್ಲಿಕ್ಕಾಗಲಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಕೆಲವೊಂದು ಪ್ರೊಫೆಷನ್ಸಲ್ಲಿ ಏನಾಗುತ್ತೆ, ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋಗಿರ್ತಾರೆ ಮನೆಯಿಂದ, ಬಟ್ ಮಧ್ಯಾಹ್ನ ಎಷ್ಟೊತ್ತಿಗೆ ಎಲ್ಲಿರ್ತಾರೆ ಅಥವಾ ಎಲ್ಲಿ ಊಟ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಕೆಲವೊಬ್ಬರು ಅಟ್ಲೀಸ್ಟ್ ಆಫೀಸಲ್ಲಿ ಕ್ಯಾಂಟೀನ್ ಇರುತ್ತೆ, ಸೊ ಅವ್ರಿಗೆ ಗೊತ್ತಿರುತ್ತೆ ಇಂಥ ಕಡೆ ನನಗೆ ಮಧ್ಯಾಹ್ನ ಚಪಾತಿ ಕೊಡ್ತಾರೆ, ಅದ್ರ ಜೊತೆ 2 ಪಲ್ಯ ಕೊಡ್ತಾರೆ, ರೈಸ್ ಅಂತ ಒಂದು ಸ್ಟ್ರಿಕ್ಟ್ ಫಾರ್ಮುಲಾ ಇರುತ್ತೆ ಫುಡ್ಗೆ. ಇನ್ನು ಕೆಲವೊಬ್ಬರಿಗೆ ಯಾವ ಜಾಗದಲ್ಲಿ ಇರ್ತೀನಿ ಅನ್ನೋದು ಗೊತ್ತಿರಲ್ಲ, ಎಲ್ಲಿಂದ ಫುಡ್ ಬರುತ್ತೆ ಗೊತ್ತಿರಲ್ಲ, ಮತ್ತು ಇವ್ರು ಅದನ್ನು ನೋಡೋದು ಇಲ್ಲ, ಅಂದರೆ ಯಾರಿಗೋ ಹೇಳಿ ತರಿಸಿರೋ ಅಂಥದ್ದು ಅಥವಾ ಇನ್ನೇನೋ ಒಂದು ಮಾಡೆಲಲ್ಲಿ ಬದುಕ್ತಿರ್ತಾರೆ. ಬಟ್ ಅಂಥವ್ರಿಗೆ ನಾವು ನಿಮ್ಮ ಕೆಲಸ ಬಿಟ್ಬಿಟ್ಟು ನೀವು ಬರೀ ಡಯಾಬಿಟಿಸ್ನ ನೋಡ್ಕೊಳ್ಳಿ, ಆರೋಗ್ಯ ನೋಡ್ಕೊಳ್ಳಿ ಅಂತ ಹೇಳಲಿಕ್ಕಾಗಲ್ಲ. ಸೊ ಈ ಥರದಲ್ಲಿರೋ ಅಂಥವ್ರಿಗೆ ನಾವು ಹೇಳೋ ಅಂಥದ್ದು ಆದಷ್ಟು ಫ್ರೆಶ್ ಫುಡ್. ನಾನೆಲ್ಲ ಹೊರಗಡೆ ಇದ್ದೀನಿ ಅಂತಂದಾಗ ಪ್ರೊಸೆಸ್ಡ್ ಫುಡ್ ಅನ್ನೋದು ಬೇರೆ, ಫ್ರೆಶ್ ಫುಡ್ ಅಂತ ಅನ್ನೋದು ಬೇರೆ. ನಿಮ್ಗೆ ಸ್ನ್ಯಾಕ್ಸ್ ಅಂತ ವಿಚಾರಕ್ಕೆ ಬಂದರೆ ಡ್ರೈ ಫ್ರೂಟ್ಸ್ ಅಟ್ಲೀಸ್ಟ್ ತೊಗೊಂಡೋಗ್ಬೋದು, ಈಸಿ ಟು ಪ್ಯಾಕ್ ಆ್ಯಂಡ್ ಟೇಕ್ ಇಟ್. ಅಥವಾ ಅಲ್ಲೇ ನೀವು ಬೇಕಾದ್ರೆ ಒಂದು ಫ್ರೂಟ್ ಬೌಲ್ನ ಇಸ್ ಮಚ್ ಬೆಟರ್ ದ್ಯಾನ್ ಸಮ್ ಪ್ರೊಸೆಸ್ಡ್ ಫುಡ್. ಸೊ ಈ ಥರ ಅಲ್ಲಲ್ಲಿ ಸಣ್ಣ ಚಾಯ್ಸಸ್, ಸಣ್ಣ ಆಯ್ಕೆಗಳನ್ನು ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳೋ ಅಂಥದ್ದು ಬಂದು. ಹಾಗೆ ನಮಗೆ ಡಯಾಬಿಟಿಸಲ್ಲಿ ಮೇನ್ ಪ್ರಾಬ್ಲಮ್ ಶುಗರ್ ಅಂತ ಅನ್ನೋದ್ರಿಂದ ಕಾರ್ಬೋಹೈಡ್ರೇಟ್ಸ್ನ ಸ್ವಲ್ಪ ಕಡಿಮೆ ಮಾಡಿ ನಿಮ್ಮ ಪ್ಲೇಟಲ್ಲಿ ಎಲ್ಲ ವೆರೈಟೀಸ್ ಇರಲಿ ಅಂತ ಅನ್ನೋಂಥದ್ದು. ನೀವು ಪ್ರಿವೆಂಟ್ ಮಾಡಬೇಕು ಅಂತಂದರೆ ಫ್ರೂಟ್ಸು ತಿನ್ಬೋದು, ಕಂಟ್ರೋಲ್ ಮಾಡಬೇಕು ಅಂದರೆ ಸ್ವಲ್ಪ ಫ್ರೂಟ್ಸ್ನ ತುಂಬ ಕಡಿಮೆ ಮಾಡಿಕೊಂಡು ನೀವು ಪ್ರೋಟೀನ್ಸ್ ಮತ್ತು ವೆಜಿಟೇಬಲ್ಸ್, ಎಸ್ಪೆಷಲಿ ತಟ್ಟೆಯ ಅರ್ಧ ಭಾಗ ಬರೀ ಗ್ರೀನ್ ಕಲರ್ ತರಕಾರಿ ಇರಬೇಕು ಅಂತ. ಬೆಂಡೆಕಾಯಿ, ಬೀನ್ಸ್, ಹೀರೆಕಾಯಿ ಯಾವುದಾದ್ರೂ ಬರೀ ಗ್ರೀನ್ಸ್ ಅಂದರೆ ಬರೀ ಸೊಪ್ಪು ಅಂತ ಮಾತ್ರ ಅಲ್ಲ, ಸೊಪ್ಪು ಅಥವಾ ಗ್ರೀನ್ ಕಲರ್ ತರಕಾರಿ ಅನ್ನೋದು ಏನಿದೆ ಇದೆಲ್ಲವೂ ಅರ್ಧ ಭಾಗ ತಟ್ಟೆಲಿ ನೀವು ಯಾವಾಗ ಅದನ್ನು ಇದು ಮಾಡ್ಕೊಳ್ತಾರೆ. ಬಿಕಾಸ್ ಎಷ್ಟೊಂದು ಜಾಗದಲ್ಲಿ ನಿಮಗೆ ರೈಸ್ ಜಾಸ್ತಿ ಹಾಕಲಿಕ್ಕೆ ಕಾಸ್ಟು ಹೌದು, ಪ್ಲಸ್ ಇಟ್ ಬಿಕಮ್ಸ್ ಅನದರ್ ಮೀಲ್. ಬಟ್ ಅದೇ ನೀವು ತರಕಾರಿನ ಕೇಳಿದಾಗ ಎಷ್ಟು ಬೇಕಾದರೂ ಯೂಶಲಾಗಿ ಸರ್ವ್ ಮಾಡ್ತಾರೆ. ನೀವು ಕ್ಯಾಂಟೀನ್ ಇರ್ಬೋದು ಅಥವಾ ಯಾವುದೊಂದು ರೆಸ್ಟೋರೆಂಟೇ ತಗೊಳ್ಳಿ, ತರಕಾರಿ ನೀವು ಎಷ್ಟು ಬೇಕಾದರೂ ತೊಗೋಬೋದು. ಸೊ ನಿಮ್ಗೆ ಅದರಲ್ಲೇ ಇರೋದು ಆರೋಗ್ಯ. ಲಕ್ಕಿಲಿ ದಟ್ ಇಸ್ ನಾಟ್ ಚಾರ್ಜ್ಡ್. ಓಕೆ, ಸೊ ಯು ಕ್ಯಾನ್ ಟೇಕ್ ಎಷ್ಟು ಬೇಕಾದರೂ ವೆಜಿಟೇಬಲ್ಸ್ ತೊಗೊಳ್ಳಿ, ಹಾಗೆ ಸೊಪ್ಪನ್ನ ಎಷ್ಟು ಬೇಕಾದರೂ ತೊಗೊಳ್ಳಿ. ಪ್ರೋಟೀನ್ ಏನು ಎಲಿಮೆಂಟ್ ಇದೆ ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ರೆಗ್ಯುಲರ್ಗಿಂತ. ಆ್ಯಂಡ್ ನ್ಯಾಚುರಲ್, ಯಾವುದನ್ನು ನೀವೇನು ಇಂಥದ್ದೇ ಹೋಗಿ ಹೊರಗಡೆ ಇಂಥ ಅಂಗಡಿಯಿಂದ ಇಂಥದ್ದೇ ತೊಗೋಬೇಕು ಅಂತ ಹೇಳಿ, ಎಷ್ಟು ನ್ಯಾಚುರಲ್ ಸಾಧ್ಯನೋ ಅಷ್ಟು ನ್ಯಾಚುರಲ್ ಆಗಿರುವಂಥ ಒಂದು ಫುಡ್ನ ತೊಗೋಬೋದು. ಸೊ ಈ ಥರ ಸಣ್ಣ ಸಣ್ಣ ಆಯ್ಕೆಗಳಷ್ಟೇ. ನಾನೇನೋ ಒಂದು ಪೊಟೆಟೋ ಚಿಪ್ಸ್ ತಿನ್ಲಿಕ್ಕೆ ಬದಲು ಫ್ರೂಟ್ ಬಾಲ್ ತಿನ್ನಿ ಅಂತ ಅಷ್ಟೇ. ತಿನ್ಬೇಡಿ ಅಂತ ಹೇಳ್ತಿಲ್ಲ, ಅಥವಾ ಎಂಜಾಯ್ ಮಾಡಬೇಡಿ ಅಂತಲೂ ಹೇಳ್ತಿಲ್ಲ. ಸ್ವಲ್ಪ ಕಾನ್ಷಿಯಸ್ ಆಗಿ ಎಂಜಾಯ್ ಮಾಡಿದರೆ ಯು ಕ್ಯಾನ್ ಲಿವ್ ಲಾಂಗರ್ ವಿತ್ ಹೆಲ್ದಿಯರ್ ಲೈಫ್. ಗಾಟ್ ಇಟ್ ಮ್ಯಾಮ್. ನಾವು ಕಮಿಂಗ್ ಡೌನ್ ಟು ಲಾಸ್ಟ್ ಫ್ಯೂ ಕ್ವಶನ್ಸ್. ಆಂಟ್ರಪ್ರಿನರ್ಶಿಪ್ ಬಗ್ಗೆ ನಾನು ಮಾತಾಡಲೇಬೇಕು ಮ್ಯಾಮ್. ಸೊ ನೀವು ಆಂಟ್ರಪ್ರಿನರ್ ಕೂಡ ಹೌದು. ಸೊ ಹೇಗೆ ಇದೊಂದು ಟ್ರಾನ್ಸಿಷನ್ ಆಯಿತು ಮ್ಯಾಮ್? ಬಿಕಾಸ್ ಈ ಡಾಕ್ಟರ್ ಲೈನಲ್ಲಿ ಇದ್ಕೊಂಡು ಪ್ಲಸ್ ಈ ಒಂದು ಸೈಕಾಲಜಿ ಜೊತೆ ಡೀಲ್ ಮಾಡಿಕೊಂಡು ಆ ಒಂದು ಸ್ಪಾರ್ಕ್ ಎಲ್ಲಿಂದ ಬಂತು, ಮತ್ತು ನಿಮ್ಮ ಆಂಟ್ರಪ್ರಿನರ್ಶಿಪ್ ಜರ್ನಿ ಬಗ್ಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೋಗಿದ್ರೆ ಏನು ಹೇಳ್ತೀರಾ? ಆ್ಯಕ್ಚುಲಿ MBBS ಮಾಡಿದ ತಕ್ಷಣ ನನಗೆ ಶಾಕ್ ಆಗಿದ್ದೇನು ಅಂದರೆ, ವಿ ಆರ್ ಸೋ ಟ್ರೆಡಿಷನಲ್ ಇನ್ ಅವರ್ ಮೈಂಡ್ ಸೆಟ್. ಅಂದರೆ PUC SSLC ಆದಮೇಲೆ PUC ಆದಮೇಲೆ MBBS ಇಂಜಿನಿಯರಿಂಗ್ ಪರ್ಟಿಕ್ಯುಲರ್, ಎಸ್ಪೆಷಲಿ ಬ್ಯಾಕ್ ದೆನ್ 2006 ನಾನು ಸ್ಟಾರ್ಟ್ ಮಾಡಿದೆ MBBS. ಸೊ ಆಗಂತೂ ಟ್ರೆಡಿಷನಲ್ ಸಿಸ್ಟಮ್ಸ್, ಅಟ್ಲೀಸ್ಟ್ ಇವತ್ತಾದರೂ ಎಷ್ಟೊಂದು ಸ್ಟ್ರೀಮ್ಸ್ ಬಂದಾಗಿದೆ. ಬಟ್ ಆವಾಗೆಲ್ಲ IAS
MBBS, ಇಂಜಿನಿಯರಿಂಗ್, ಲಾಯರ್, ಒಂದು 4 to 5 ಸ್ಟ್ರೀಮ್ಸ್ ಅಷ್ಟೇ. ಅದನ್ನ ಬಿಟ್ಟಿನೆಲ್ಲ ಒಂಥರ ಇದು ಸಿಗಲಿಲ್ಲ ಅಂದರೆ ಇನ್ನು ಮಿಕ್ಕಿದ್ದೆಲ್ಲ ಅನ್ನೋದು. ಸೊ ಈ ಥರ ಇದ್ದಾಗ MBBS ಆದಮೇಲೆ ಮತ್ತೆ ಅಗೇನ್ ಕಾರ್ಡಿಯಾಲಜಿ, ನ್ಯೂರಾಲಜಿ, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಅಗೇನ್ ದ ನೆಕ್ಸ್ಟ್ ಸ್ಟ್ರೀಮ್ ವಾಸ್ ವೆರಿ ಫಿಕ್ಸ್ಡ್. ನನಗೆ ಯಾರೋ ನಾನೊಬ್ಬರನ್ನ ಮೀಟ್ ಮಾಡಿ ಅವರು ಹೋಮಿಯೋಪತಿ ಮಾಡಿ MBA ಮಾಡಿದರು. ಸೊ ನನಗೆ ಅದು ಪಾಸಿಬಿಲಿಟಿ ಅನ್ನೋದೇ ಗೊತ್ತಿರಲಿಲ್ಲ. ಹೌ ನಾವೆಷ್ಟು ಒಂಥರ ನಮ್ಮ ಸ್ಕೂಲಿಂಗ್ ಸಿಸ್ಟಮ್ ನಮ್ಮನ್ನು ಯಾವ ಥರ ಮಾಡಿಬಿಡುತ್ತೆ ಅಂದರೆ, ಎಷ್ಟೊಂದು ಕೋರ್ಸ್ಗೆ ಹಾಗೆ ನೋಡಿದರೆ ಬೇಸಿಕ್ ಎನಿ ಡಿಗ್ರಿ ಮಾಡಿ ಇದನ್ನು ನೀವು ಮಾಡ್ಬೋದು ಅನ್ನೋದು. ಫಾರ್ ಎಕ್ಸಾಂಪಲ್ ಸೈಕಾಲಜಿ, ಫಾರ್ ಎಕ್ಸಾಂಪಲ್ MBA, ಇದೆಲ್ಲ ನಿಮ್ಗೆ ಒಂದು ಬೇಸಿಕ್ ಡಿಗ್ರಿ ಮಾಡಿದರೆ ಮಾಡ್ಬೋದು ಅಂತ. ಬಟ್ ಆ ಬೇಸಿಕ್ ಡಿಗ್ರಿ ಮಾಡ್ತಿರೋ ಅಂಥವ್ರಿಗೆ ಅದು ಗೊತ್ತಿಲ್ಲ ಅದು ಮಾಡ್ಬೋದು ಅಂತ. ಓಕೆ, ಸೊ ನನಗೆ ಯಾವಾಗ ಅವರು ಆ ಥರ MBA ಮಾಡ್ಬೋದು ಅಂತಂದ್ರೆ ಐ ವಾಸ್ ಜಸ್ಟ್ ಕ್ಯೂರಿಯಸ್, ಹೌ MBA ಆ್ಯಂಡ್ ಹೋಮಿಯೋಪತಿನ ಹೇಗೆ ಕನೆಕ್ಟ್ ಮಾಡ್ತಿದ್ದಾರೆ ಅಂತ. ಸರಿ, ಓಕೆ, ವೈ ನಾಟ್ ಅಂತ. ದೆನ್ ಐ ವೆಂಟ್ ಟು ದ ಸಿಲೆಬಸ್ ಆ್ಯಂಡ್ ಆಲ್ ದಟ್ ಸ್ಟಫ್. ನಾನು ಹೇಳ್ದಂಗೆ ಪ್ರತಿಯೊಂದು ವಿಚಾರ ನಾವು ತಿಳ್ಕೊಳ್ತಾ ಹೋದಾಗ ಒಂಥರ ಬ್ರೈನ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ನಾನು 2015 MBA ಮಾಡಿದ್ದು. ದೆನ್ ಐ ಲೆಫ್ಟ್ ಇಟ್. ಅದರಿಂದ ನನಗೇನು ಪ್ರಯೋಜನ ಆಗ್ತಿಲ್ಲ. ಎಲ್ಲ ಕಡೆ ಕೆಲಸಕ್ಕೆ ಕೇಳಿದೆ MBBS ವಿತ್ MBA. ನನ್ ಆಫ್ ದೆಮ್ ಗೇವ್ ಎನಿ ಬೆಟರ್ ಆಫರ್. ಐ ಜಸ್ಟ್ ಲೆಫ್ಟ್ ಇಟ್. ಬಟ್ ದೆನ್ ಮತ್ತೆ ನಾವು ಡಯಾಬಿಟಿಸ್ ರಿವರ್ಸಲ್ ಅಂತ ಅನ್ನೋದನ್ನ ಯಾವಾಗ ಸ್ಟಾರ್ಟ್ ಮಾಡ್ಕೊಂಡ್ವಿ, ಇಟ್ ವಾಸ್ ಅ ರೆಗ್ಯುಲರ್ ಡಯಾಬಿಟಿಕ್ ಕ್ಲಿನಿಕ್, ಮತ್ತು ಡಯಾಬಿಟಿಸ್ ರಿವರ್ಸಲ್ ಸೆಂಟರ್ ಅಂತ ಮಾಡಿದ್ವಿ. ಆ ಸೆಂಟರ್ ಅಂತ ಮಾಡಿದ್ಮೇಲೆ ಈಗ ನನಗೆ ದಟ್ ಮೂಮೆಂಟ್ ಆಫ್ ಐ ಕ್ಯಾನ್ ಕಂಬೈನ್ MBBS ಆ್ಯಂಡ್ MBA ಆ್ಯಂಡ್ ಇವಾಗ ಆಂಟ್ರಪ್ರಿನರ್ಶಿಪ್ ಜರ್ನಿ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ ಆಗ ನನಗೆ IIMB ಇಂದ ದೇ ಸೆಟ್ ವುಮೆನ್ ಆಂಟ್ರಪ್ರಿನರ್ಸ್ಗೆ ವಿ ಆರ್ ಡೂಯಿಂಗ್ ಅ ಸ್ಪೆಷಲ್ ಕೋರ್ಸ್ ಇನ್ ವಿಚ್ ಯು ಕ್ಯಾನ್ ಲರ್ನ್ ಆಂಟ್ರಪ್ರಿನರ್ಶಿಪ್ ಅಂತ. ಸೊ ದಟ್ಸ್ ಹೌ ಯಾವಾಗಲೂ ಮಾಡಿದಂಥ ಒಂದು ಕೋರ್ಸು ಇನ್ಯಾವಾಗಲೂ ಹೆಲ್ಪ್ ಆಗಿ. ಗ್ರೇಟ್ ಮ್ಯಾಮ್. ಸೊ ಇವತ್ತು ಲಾಸ್ಟ್ ಕ್ವಶನ್ ಫಾರ್ ದ ಡೇ ಮ್ಯಾಮ್, ನಿಮ್ಮ ಒಂದು ಕ್ಲಿನಿಕಲ್ಲಿ ಮತ್ತು ನಿಮ್ಮ ಈ ಒಂದು ವೆಲ್ನೆಸ್ ಸೆಂಟರಲ್ಲಿ ಯಾವ ರೀತಿ ಚಿಕಿತ್ಸೆಗಳು ನಡೆಯುತ್ತೆ, ಮತ್ತು ಜನ ಹೇಗೆ ನಿಮ್ಮನ್ನು ಅಪ್ರೋಚ್ ಮತ್ತು ಕಾಂಟ್ಯಾಕ್ಟ್ ಮಾಡ್ಬೋದು? ಒಂದು ವಿ ಹ್ಯಾವ್ ಎರಡು ಸೆಂಟರ್ ಇದೆ. ಒಂದು ರಾಜರಾಜೇಶ್ವರಿ ನಗರಲ್ಲಿ, ಇನ್ನೊಂದು ಬನಶಂಕರಿಯಲ್ಲಿ. ಅಮೇಸ್ ಕ್ಲಿನಿಕ್ ಅಂತ ಹೆಸರು, ನಮ್ಮ ಹೆಸರು ಅಂದರೆ ಕ್ಲಿನಿಕ್ ಹೆಸರು. ನಮ್ಮ ಆನ್ಲೈನಲ್ಲಿ ಸ್ವೀಟ್ ಯೂಟರ್ನ್ ಅಂತ. ಸ್ವೀಟ್ ಯೂಟರ್ನ್ ಅಂದರೆ ಸ್ವೀಟ್ ಡಯಾಬಿಟಿಸ್, ಯೂಟರ್ನ್ ಅಂದರೆ ರಿವರ್ಸ್ ಅಂತ. ಓಕೆ, ಸೊ ಡಯಾಬಿಟಿಸ್ ರಿವರ್ಸಲ್ಗೆ ಸ್ವೀಟ್ ಯೂಟರ್ನ್ ಅಂತ. ಸೊ ಸ್ವೀಟ್ ಯೂಟರ್ನ್ ಅಂತ ನೀವು ಸರ್ಚ್ ಮಾಡಿದ್ರು ಸಿಗುತ್ತೆ. ಅಥವಾ ಅಮೇಸ್ ಕ್ಲಿನಿಕ್, AMAZD ಅಮೇಸ್ ಕ್ಲಿನಿಕ್ ಅಂತ. RR ನಗರ್ ಇಸ್ ದ ಮೇನ್ ಸೆಂಟರ್, ಬನಶಂಕರಿ ಇಸ್ ಅನದರ್ ಬ್ರಾಂಚ್. ಸೊ ಎರಡು ಕಡೆ ನಾನು ಅವೈಲೇಬಲ್ ಇರ್ತೀನಿ. ಒಂದು ನಮ್ಮಲ್ಲಿ ಎಲ್ಲವೂ ಕನ್ಸಲ್ಟೇಷನ್ಸೇ, ಅಂದರೆ ನಾವು ಯಾವುದೇ ರೀತಿಯಾದಂತಹ ಸಪ್ಲಿಮೆಂಟ್ಸ್ನ ಕೊಡುವಂಥದ್ದಾಗಲಿ ಈ ಥರದ್ದು ಯಾವುದನ್ನೂ ಮಾಡಿ ನಿಮಗೆ ಡಯಾಬಿಟಿಸ್ನ ರಿವರ್ಸ್ ಮಾಡ್ತೀವಿ ಅಂತ ಹೇಳೋದಿಲ್ಲ. ನಿಮ್ಮದೇ ಜೀವನ ಶೈಲಿ, ನಿಮ್ಮದೇ ಕಿಚನಲ್ಲಿ ಏನೇನಿದೆ ಅದನ್ನೇ ಆ ಕಡೆ ಈ ಕಡೆ ಜಾಸ್ತಿ ಕಡಿಮೆ ಮಾಡ್ತೀವಿ ಬಿಟ್ಟರೆ ನಾವು ವಿ ಬಿಲೀವ್ ಇನ್ ಸ್ಮಾಲ್ ಚೇಂಜಸ್ ಕ್ರಿಯೇಟಿಂಗ್ ಬಿಗರ್ ಇಂಪ್ಯಾಕ್ಟ್. ಈಗ ಫಾರ್ ಎಕ್ಸಾಂಪಲ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಕೀಟೋ ಡಯಟ್, ಮೆಡಿಟೇರಿಯನ್ ಡಯಟ್, ಎಷ್ಟೊಂದು 1000 ಡಯಟ್ಸ್ ಇದೆ, 1000 ಟೆಕ್ನಿಕ್ಸ್ ಇದೆ ಟು ರಿವರ್ಸ್ ಡಯಾಬಿಟಿಸ್. ವಿ ಡು ನಾಟ್ ಫಾಲೋ ಎನಿ ಆಫ್ ದೋಸ್ ಟ್ರೆಂಡ್ಸ್. ಸಿಂಪಲ್, ತುಂಬ ಸಿಂಪಲ್ ಚೇಂಜಸ್. ಒಂಥರ ಹೌದಾ ಇಷ್ಟೇ ಚೇಂಜ್ ಹಂಗಂತ ಅನ್ನುವಂತಹ ಸಣ್ಣ ವಿಚಾರಗಳನ್ನು ಕಂಟಿನ್ಯೂಸ್ ಆಗಿ ಮಾಡಿ ಅದು ನಿಮ್ಮ ಹ್ಯಾಬಿಟ್ ಆಗಿ ಆಗೋ ಥರ. ಫಾರ್ ಎಕ್ಸಾಂಪಲ್, ನೀವು ಬೇಜಾರಾಗಿದ್ರು, ಎಷ್ಟೇ ಕಷ್ಟದಲ್ಲಿದ್ರು, ಸಂತೋಷವಾಗಿದ್ರು ಬ್ರಷ್ ಮಾಡೇ ಮಾಡ್ತೀರ. ಓಕೆ, ದಟ್ಸ್ ಅ ಪರ್ಮನೆಂಟ್ ಹ್ಯಾಬಿಟ್. ಈ ಥರ ಯಾವಾಗ ಹೆಲ್ದಿ ಹ್ಯಾಬಿಟ್ಸ್ ನಮಗೆ ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗುತ್ತೋ ಆವಾಗ ಅವ್ರ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ಸೂಪರ್. ಬಟ್ ಆ ಥರ ಸಣ್ಣ ವಿಚಾರವನ್ನು ಪರ್ಮನೆಂಟ್ ಹ್ಯಾಬಿಟ್ ಆಗಿ ಮಾಡೋ ಅಂಥದ್ದಷ್ಟೇ ನಮ್ಮ ಕೆಲಸ. ಸೊ ವೆನ್ ದ್ಯಾಟ್ ಹ್ಯಾಪನ್ಸ್ ಯು ಆರ್ ನ್ಯಾಚುರಲಿ ಅ ಹೆಲ್ದಿ ಪರ್ಸನ್. ಬರೀ ಡಯಾಬಿಟಿಸ್ ಮಾತ್ರ ರಿವರ್ಸ್ ಆಗಲ್ಲ. ಆಗ ಯುವರ್ ತುಂಬ ವಿಚಾರಗಳು, ನಿಮ್ಮ ಮೆಮರಿ ಲಾಸಿಂದ ಹಿಡಿದು ನಿಮ್ಮ ಪ್ರಾಡಕ್ಟ್ ಎಷ್ಟೊಂದು ಮೆಂಟಲ್ ಹೆಲ್ತ್, ಯುವರ್ ಫಿಸಿಕಲ್ ಹೆಲ್ತ್, ದೆನ್ ಯುವರ್ ಆಲ್ ದ ಏಜ್ ರಿಲೇಟೆಡ್ ಇಶ್ಯೂಸ್, ಹಾರ್ಟ್ ರಿಲೇಟೆಡ್ ಇರ್ಬೋದು, ಇಲ್ಲಾಂದರೆ ಈವನ್ ಒಬೇಸಿಟಿ ಇರ್ಬೋದು, ಹಾರ್ಮೋನಲ್ ಇಶ್ಯೂಸ್ ಇರ್ಬೋದು, ಪ್ರತಿಯೊಂದು ವಿಚಾರವನ್ನು ರಿವರ್ಸ್ ಮಾಡೋ ಅಂತ ಒಂದು ಟೋಟಲ್ ಹೆಲ್ತ್ ರಿಲೇಟೆಡ್ ಪರ್ಸನಾಲಿಟಿ ಶಿಫ್ಟ್ ಅಂತಲೇ ಹೇಳ್ಬೋದು. ಅದರಿಂದ ಡಯಾಬಿಟಿಸ್ ರಿವರ್ಸಲ್ ಅನ್ನೋದು ಒನ್ ಆಫ್ ದ ಎಫೆಕ್ಟ್. ವಿ ಆಲ್ವೇಸ್ ಸೇ ಟು ದ ಪೇಷಂಟ್ಸ್ ದಟ್ HbA1c ಕಡಿಮೆ ಆಗೋದು ಅಥವಾ ಶುಗರ್ ಕಡಿಮೆ ಆಗೋದನ್ನೇ ಕಾನ್ಸಂಟ್ರೇಟ್ ಮಾಡಿ ಹೋಗಬೇಡಿ. ಓಕೆ, ಅದೊಂಥರ ಅದು ಕ್ಯಾರೆಟ್ ಅಂಡ್ ಸ್ಟಿಕ್ ಅಪ್ರೋಚ್ ಥರ ಅಲ್ಲಿ ಹೋದ್ರಿ ಅಂದರೆ ಅದು ಕಡಿಮೆ ಆಗಿದ ತಕ್ಷಣ ನಾನು ಹೋಗಿ ಮತ್ತೆ ಎಲ್ಲ ತಿನ್ಬೋದು ಅಂತ ಬರೋ ಅಂಥದ್ದು ಬೇಡ. ಓಕೆ, ಟೋಟಲ್ ಆಗಿ ಶಿಫ್ಟ್ ಆಗಿ ಹೆಲ್ದಿಯಾಗಿ ಶಿಫ್ಟ್ ಆಗಿ ದೆನ್ ಡಯಾಬಿಟಿಸ್ ನ್ಯಾಚುರಲ್ ರಿವರ್ಸ್ ಆಗುತ್ತೆ. ಆಗ ಬರೀ ಡಯಾಬಿಟಿಸ್ ರಿವರ್ಸ್ ಆಗಲ್ಲ, ನಿಮ್ಮ ಹೆಲ್ತ್ ಬೆನಿಫಿಟ್ಸ್ ಎಲ್ಲದರಲ್ಲೂ ಗೊತ್ತಾಗೋಗ್ಬಿಟ್ರೆ ಯು ವಿಲ್ ನಾಟ್ ಗೋ ಬ್ಯಾಕ್ ಟು ದಟ್. ಸೂಪರ್. ಸೊ ಒಂದು ಹೆಲ್ತಿಯರ್ ವರ್ಷನ್ ಆದಮೇಲೆ ವಿ ವಿಲ್ ನೆವರ್ ಟರ್ನ್ ಬ್ಯಾಕ್ ಅಂತ ಹೇಳ್ತಾ ಇದ್ದೀವಿ. ವಿ ಮೈಟ್ ಟರ್ನ್ ಬ್ಯಾಕ್ ಬಟ್ ಯು ಶುಡ್ ನೋ ಹೌ ಟು ಕಮ್ ಬ್ಯಾಕ್. ಓಕೆ, ವಿ ಮೈಟ್ ಟರ್ನ್ ಬ್ಯಾಕ್ ಬಟ್ ಯು ಶುಡ್ ನೋ ಹೌ ಟು ಕಮ್ ಬ್ಯಾಕ್. ಎಸ್. ಸೊ ಮೊದಲನೇದಾಗಿ ಇಷ್ಟು ನಿಮ್ಮ ಒಂದು ಬಿಸಿ ಸ್ಕೆಡ್ಯೂಲಲ್ಲಿ ನಮಗೆ ಅಂತ ಒಂದಿಷ್ಟು ಟೈಮ್ನ ಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್. ನಿಮಗೆ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಟೋಕನ್ ಆಫ್ ಲವ್. ನಿಮಗೆ ನಮ್ಮ ಲೈಫ್ ಅಟ್ ನೇಚರ್ನ 100% ನ್ಯಾಚುರಲ್ ಆಗಿರುವಂತಹ 0 ಅಡಿಟಿವ್ಸ್ ಇರುವಂತಹ ಜಿಂಜರ್ ಹನಿ ಆ್ಯಂಡ್ ನಮ್ಮ ಶುಗರ್ ಬ್ಯಾಲೆನ್ಸ್ ಎಕ್ಸ್ನ ನಿಮಗೋಸ್ಕರ ಪ್ರೀತಿಯಾಗಿ ಕಾಣಿಕೆ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಸೊ ಎಸ್ ಮ್ಯಾಮ್, ಒಟ್ಟಾರೆ
ಏನು ಅನ್ನಿಸ್ತು ಈ ಒಂದು ಎಂಟೈರ್ ಪಾಡ್ಕಾಸ್ಟ್ ಬಗ್ಗೆ ಮತ್ತು ನಮ್ಮ ಲೈಫ್ ಅಟ್ ನೇಚರ್ ಬಗ್ಗೆ? ಧನ್ಯವಾದಗಳು. ಬಿಕಾಸ್ ಇವತ್ತು ಈ ಥರದ ವಿಚಾರಗಳ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಕಡಿಮೆ. ಬಿಕಾಸ್ ಎಲ್ಲ ಥರದ ಸೋರ್ಸಸ್ಸಿಂದ ಜನಕ್ಕೆ ಇನ್ಫಾರ್ಮೇಷನ್ ಹೋಗ್ತಾನೆ ಇರುತ್ತೆ. ಬಟ್ ಯಾವ ಸೋರ್ಸ್ನ ನಂಬಬೇಕು, ಎಷ್ಟು ನಂಬಬೇಕು, ಯಾವ ಥರ ನಂಬಬೇಕು, ಯಾಕೆ ನಂಬಬೇಕು ಅನ್ನೋವಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಆಗೋಗ್ಬಿಟ್ಟಿದೆ. ಸೊ ನಮಗೆ ಈ ಥರ ಒಂದು ಅಫಿಷಿಯಲ್ ಆಗಿ ನಾನು ಹೆಲ್ತ್ಗೆ ಕಾನ್ಸಂಟ್ರೇಟ್ ಮಾಡೋವಂಥ, ಪ್ಲಸ್ ಯು ಹ್ಯಾವ್ ಅ ವೆರಿ ಲಾಟ್ ಆಫ್ ಸೈಂಟಿಫಿಕ್ ಮೈಂಡ್ ಇಸ್ ದೇರ್ ಬಿಹೈಂಡ್ ದಿಸ್ ಬ್ರ್ಯಾಂಡ್ ಲೈಫ್ ಅಟ್ ನೇಚರ್. ಸೊ ಈ ಥರದ್ದು ಒಂದು ಯಾರೋ ಒಬ್ರು ಈ ಥರ ಅಫಿಷಿಯಲ್ ಆಗಿರುವಂಥವ್ರು ಮಾಡೋವಂಥದ್ದು, ಮತ್ತು ಇದರಲ್ಲಿ ಹೋಗುವಂಥ ಇನ್ಫಾರ್ಮೇಷನ್ ಸರಿ ಇದೆ ಅಂತ ಅನ್ನೋಂಥ ಜನಕ್ಕೆ ಅರ್ಥ ಆಗಬೇಕಾಗಿರೋವಂಥದ್ದು. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು ಫಾರ್ ಟೇಕಿಂಗ್ ದ ಇನಿಷಿಯೇಟಿವ್ ಟು ಹೆಲ್ಪ್ ಪೀಪಲ್. ಅಪಾರ್ಟ್ ಫ್ರಮ್ ದಟ್ ವಿಲ್ ಟಾಕ್ ಮೋರ್. ಎಸ್, ಥ್ಯಾಂಕ್ ಯು ಸೊ ಮಚ್. ಸೊ ಎಸ್, ಇದು ಮೊದಲನೇ ಎಪಿಸೋಡ್ ಅಷ್ಟೇ. ಮ್ಯಾಮ್ ಜೊತೆ ಇನ್ನೂ ಸಾಕಷ್ಟು ಎಪಿಸೋಡ್ ಮಾಡೋದಿದೆ. ಸೊ ಹೊರಗಿದ ಮುಂಚೆ ನೀವಿನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಇನ್ನೊಂದು ಲೈಫ್ ಅಟ್ ನೇಚರ್ ಒರಿಜಿನಲ್ ಸೆಲಿಬ್ರಿಟಿ ಆಗ್ತೀನಿ. ಆ್ಯಂಡ್ ದೆನ್ ಬಾಯ್, ಟೇಕ್ ಕೇರ್, ಆ್ಯಂಡ್ ನೇಚರ್ಗೆ ಸಾಧ್ಯವಾದಷ್ಟು ಹತ್ತಿರ ಇರಿ. ಥ್ಯಾಂಕ್ ಯು.